Hello students, ಇವತ್ತು ನಾವು ಪ್ರಾಬ್ಲಮ್ಸ್ ಆನ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ನೋಡೋಣ. ಮೊದಲು ನೋಡಿದ್ವಿ ಬಟ್ ಸ್ಟಿಲ್ ಇವತ್ತು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಫಾರ್ಮ್ ಅ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಫ್ರಮ್ ದ ಫಾಲೋಯಿಂಗ್ ಡೇಟಾ ಬೈ ಇನ್ಕ್ಲೂಸಿವ್ ಆ್ಯಂಡ್ ಎಕ್ಸ್ಕ್ಲೂಸಿವ್ ಮೆಥಡ್ ಟೇಕಿಂಗ್ 4 ಆಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಕ್ಲಾಸ್ ಇಂಟರ್ವಲ್. ಕ್ಲಾಸ್ ಇಂಟರ್ವಲ್ಲು 4 ಇರಬೇಕು. ಇಟ್ಸ್ ಲೈಕ್ ಒಂದಾದ್ಮೇಲೆ 2 3 4 5 1 2 3 4 4 ಇರೋಂತಹ ಒಂದು ಮ್ಯಾಗ್ನಿಟ್ಯೂಡ್ ಅಲ್ಲಿ ಕ್ಲಾಸ್ ಇಂಟರ್ವಲ್ನ ಮಾಡಬೇಕು. ಸೊ ದೇ ಹ್ಯಾವ್ ಗಿವನ್ ದ ನಂಬರ್ಸ್ ಹಿಯರ್. ದೇ ಹ್ಯಾವ್ ಗಿವನ್ n number of total number here is how much 40 numbers they have given. ಸೊ 10 17 ಆ ಥರ ಬೇರೆ ಬೇರೆ ನಂಬರ್ಸ್ ಕೊಟ್ಟಿದ್ದಾರೆ. ಇದನ್ನು ನಾವು ಕ್ಲಾಸ್ ಇಂಟರ್ವಲ್ಸ್ ಮಾಡಬೇಕು. ಎಷ್ಟು 4 ಇವಾಗ 10 ಇದೆ, 10 11 12 13 ಇವಾಗ 4 ಆ ಥರ ಇನ್ಕ್ಲೂಸಿವ್ ಮೆಥಡ್ ಮತ್ತು ಎಕ್ಸ್ಕ್ಲೂಸಿವ್ ಮೆಥಡಲ್ಲಿ ಈ ಪ್ರಾಬ್ಲಮ್ನ ಮಾಡಬೇಕು. ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ನ ಮಾಡಬೇಕು. ಫಸ್ಟ್ ವಿ ನೀಡ್ ಟು ಸಿ what are the minimum numbers here. What is the minimum here? ಇವಾಗ 10 ಇದೆ, 10ಕ್ಕಿಂತ ಯಾವ್ದಾದ್ರು ಚಿಕ್ಕ ನಂಬರ್ ಇದೆಯಾ? ಸ್ಮಾಲ್ ನಂಬರ್, ಸಾರಿ ಸ್ಮಾಲ್. ಇವನ್ 10 is here. What is the small number here? I think 10 is a small number. Which one is the big number here? So if we see here 38 is a big number. So minimum number is 10. Frequency distribution ಇನ್ಕ್ಲೂಸಿವ್ ಮೆಥಡ್ ಅಲ್ಲಿ ಮಾಡೋಣ. ಇನ್ಕ್ಲೂಸಿವ್ ಮೆಥಡ್ ಅಂದ್ರೆ ಏನಿರುತ್ತೆ? ದೇರ್ ಆರ್ 2 ಮೆಥಡ್ಸ್, ಇನ್ಕ್ಲೂಸಿವ್ ಮೆಥಡ್ ಅಂಡ್ ಎಕ್ಸ್ಕ್ಲೂಸಿವ್ ಮೆಥಡ್. ಇನ್ಕ್ಲೂಸಿವ್ ಮೆಥಡ್ ಅಲ್ಲಿ ಇವಾಗ 10 11 12 13 ದಿಸ್ ಇಸ್ ದ ಕ್ಲಾಸ್ ಇಂಟರ್ವಲ್ 10 to 13. ನೆಕ್ಸ್ಟ್ ಕ್ಲಾಸ್ ಇಂಟರ್ವಲ್ 14 ಬರುತ್ತೆ, ಯಾಕಂದ್ರೆ ಈ 13 ನೆಕ್ಸ್ಟ್ ಕ್ಲಾಸ್ಗೆ ಹೋಗಲ್ಲ. Okay, 13 ಇದು 14 15 16 17. Here 14 to 17. See here 14 to 17. Next 18 19 20 21. So I have made up to 38. ಇದು ಮ್ಯಾಕ್ಸಿಮಮ್ ನಂಬರ್ ಇದೆ, ಬಟ್ 38 ಏನಾಗುತ್ತೆ ಇಲ್ಲಿ 37 ತನಕ 38 ಬರಲ್ಲ. ಸೊ 38 to 41ಗೆ ಬರುತ್ತೆ. Now what we have to do is we have made a class intervals here. 10 to 13, 14 to 17, 18 to 21, 22 to 25, 26 to 29, 30 to 33, 34 to 37, 38 to 41 total ಇದೆ. Now we have to do the tally marks here. ಇವಾಗ 10 ಎಷ್ಟಿದೆ? How many? 10 1 10. ಈ ರೋನಲ್ಲಿ this is a 2. Okay, is there anything? 2 ಇದೆ. Then 11 ನೋಡೋಣ. 11 1 we got. We'll write 1 here. 11 11 11 here. 11 11 11 11. So there is no 11. Then we'll see 12 in this row. 12. There is 1 12 here. We'll caught here. Best. We'll just caught it here. ಮತ್ತೆ ಅದು ನಮಗೆ ತೊಂದರೆ ಕೊಡಬಾರ್ದು. 12. Okay, I have written 1 here. Then which number? 13 will also come here. This is 1 13. So 5ಗೆ ನಾವೇನು ಮಾಡ್ತೀವಿ? After 4, this is the way we'll put a 5 here. Is there any number within 10 to 13? ಇಷ್ಟೇ. Then we 14 to 17 we'll see 17 1 ಇದೆ. This is also in 17. Then we'll see this is also in 14 to 17 16. This is a 15 is there. 1. There's one more 15. So here 5. This 17 and 14 ಎರಡು ಇದೆ. 17 and
14. Okay, there is one more in this class interval, this 16. So it is here. Then next class interval nodona 18 to 21, 18, 19, 20, 21. So ಇದು ಫಸ್ಟ್ 18, 19 ಬಂದಿದೆ, 19, 18 is there, 18, 18, 19, here 18, 18, one more 18, 18, 19, 20, 20, 20 illondide. So 18, 19, 20, 21, 21, one more is here, 21. ಸೊ ಇಲ್ಲಿ 5 ಹಾಕಬೇಕಿತ್ತು, ಹಿಂಗೆ ಹಾಕ್ಬಿಟ್ಟಿದ್ದೆ, ಸಾರಿ. ಓಕೆ, ಇಲ್ಲಿ ಇದಕ್ಕೆ ಸರಿ ಹೊಟ್ಟಾಗುತ್ತೆ. ಆ್ಯಂಡ್ ದೆನ್ ಇಲ್ಲೊಂದು 20 ಇದೆ, ಇಲ್ಲಿ 19 ಇದೆ, 19. Okay, so then we'll see 22 to 25, 22, 23, 24, 25. 22 1, 22, 23, 24, 25, 24. 25 also is here, and then 26 ಇದು ಬರಲ್ಲ, 24 ಬರುತ್ತೆ, 4 ಆಯಿತು. ಆ್ಯಂಡ್ ದೆನ್ 23 ಇದೆ, 23ಗೆ 5 ಆಯಿತು. ಆಮೇಲೆ 20 ಇನ್ನೆಲ್ಲಿದೆ, ಇಲ್ಲಿ 22 ಇದೆ, 22, ಇಲ್ಲಿ 23 ಇದೆ. ಸೊ ದೆನ್ 26 to 29, 26, 27, 28, 29. 26 1, 26, 27, 28, 29, 27 1, and then 29. So here 28 1, then we have 29 illondide, then we have so 30, illond 29 miss ಆಯಿತು. ಓಕೆ, ಸೊ 5 ಆಯಿತು. ಸೊ ನೆಕ್ಸ್ಟು 30 to 33, 30, 31, 32, 33, 32 1, ಅಪ್ ಟು 33, 36 ಇದೆ, 30, ಇಲ್ಲೊಂದು 33, ಇಲ್ಲೊಂದು 31. ಸೊ ಇಲ್ಲೊಂದು. ನೆಕ್ಸ್ಟ್ 34 to 37, 34, 35, 36, 37, 36 1, 34 2, ಇದು ಒಂದೇ ಮಿಕ್ಕೊಂಡಿರೋದು 38 ನೆಕ್ಸ್ಟ್ ಹೊರಟೋಗುತ್ತೆ. ಸೊ ಎಷ್ಟಾಯ್ತು ಇದು? 5, 5 plus 3 8, 5 plus 3 8, 5 plus 2 7, this is 5, this is 4, this is 2, this is 1. 5 plus 8 13, plus 8 is 21, plus 7 is 28, plus 5 is 33, plus 4 is 37, plus 2 is 39, plus 1 is 40. Total is to 40. So this is how we have to make the frequency distribution. ಇದನ್ನೇ ನಾವು ಎಕ್ಸ್ಕ್ಲೂಸಿವ್, ದಿಸ್ ಇಸ್ ಅ ಇನ್ಕ್ಲೂಸಿವ್. ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ ಹೆಂಗೆ ಮಾಡಬೇಕು ಅಂದರೆ, ಎಕ್ಸ್ಕ್ಲೂಸಿವ್ ಅಲ್ಲಿ ಏನಾಗುತ್ತೆ ಅಂದರೆ, ಸಿ 10, 11, 12, 13 ಅಷ್ಟೇ ತಗೋತಾ ಇದ್ವಿ. ಬಟ್ ಎಕ್ಸ್ಕ್ಲೂಸಿವ್ ಅಲ್ಲಿ ಆ್ಯಂಡ್ 14 ಆಲ್ಸೋ ವಿಲ್ ಟೇಕ್. ದಿಸ್ ಇಸ್ ಅ ಅಪ್ಪರ್ ಲಿಮಿಟ್, ದಿಸ್ ವಿಲ್ ಬಿಕಮ್ ಅ ಲೋವರ್ ಲಿಮಿಟ್. ಇಲ್ಲೇನಾಯಿತು, ಅಪ್ಪರ್ ಲಿಮಿಟ್ 13 ಆಯಿತು, ಇಲ್ಲಿ ಲೋವರ್ ಲಿಮಿಟ್ 10 ಆಯಿತು ಇನ್ಕ್ಲೂಸಿವ್ ಅಲ್ಲಿ. ಎಕ್ಸ್ಕ್ಲೂಸಿವ್ ಅಲ್ಲಿ ವಿಲ್ ಟೇಕ್
13 and one more 14. 14 will become upper limit. This 14 will go to the next class interval. So that will become lower limit. 14, 15, 16, 17 and 18. 5 numbers ಇದೆ ಆದರೆ 5 numbers ಇದ್ರೂ 18 ನಾವು ನೆಕ್ಸ್ಟ್ ಕ್ಲಾಸ್ ಇಂಟರ್ವಲ್ಗೆ ಕನ್ಸಿಡರ್ ಮಾಡ್ತೀವಿ. ಅಪ್ ಟು ಸಿ ಹಿಯರ್ 10, 11, 12, 13, 13.99 ತನಕ ಈ ಕ್ಲಾಸ್ ಇಂಟರ್ವಲ್ಗೆ ಬರುತ್ತೆ. 14 ಆದಮೇಲೆ 14ಇಂದ 17.99 ತನಕ ಇಲ್ಲಿಗೆ ಕನ್ಸಿಡರ್ ಆಗುತ್ತೆ. ನೆಕ್ಸ್ಟ್ 18 ಇಲ್ಲಿ ಹೋಗುತ್ತೆ, 18 ಮತ್ತು ಇಲ್ಲಿ 21.99 ಇಲ್ಲಿ ಕನ್ಸಿಡರ್ ಆಗುತ್ತೆ. ಲೆಟ್ ಅಸ್ ಸಿ ದ ಕ್ಲಾಸ್ ಇಂಟರ್ವಲ್ ಆಫ್ ಎಕ್ಸ್ಕ್ಲೂಸಿವ್. ಇಲ್ಲೇನಾಗುತ್ತೆ 10 to 14, 14 to 18, 18 to 22, 22 to 26, 26 to 30, 32, 34, 34 to 38, 38 to 42. ಇಲ್ಲೇನಾಗುತ್ತೆ, ಇಫ್ ವಿ ಆರ್ ಕನ್ಸಿಡರಿಂಗ್ 14 ಅಂದರೆ ಈ ಕ್ಲಾಸ್ ಇಂಟರ್ವಲ್ಗೆ ಬರುತ್ತೆ, 18 ಅಂದರೆ ಇಲ್ಲಿಗೆ ಬರಲ್ಲ, ಈ ಕ್ಲಾಸ್ ಇಂಟರ್ವಲ್ಗೆ ಬರುತ್ತೆ, 22 ಅಂದರೆ ಈ ಕ್ಲಾಸ್ ಇಂಟರ್ವಲ್ಗೆ ಬರಲ್ಲ, ನೆಕ್ಸ್ಟ್ ಕ್ಲಾಸ್ ಇಂಟರ್ವಲ್ಗೆ ಹೋಗುತ್ತೆ. ಸೊ ಅಪ್ಪರ್ ಲಿಮಿಟ್ ಏನಿದೆ ಅದನ್ನು ಕನ್ಸಿಡರ್ ಮಾಡಲ್ಲ, ಅದು ನೆಕ್ಸ್ಟ್ ಲೋವರ್ ಲಿಮಿಟಲ್ಲಿ ಬರುತ್ತಲ್ಲ ಅಲ್ಲಿ ಕನ್ಸಿಡರ್. ಇಫ್ ಯು ಡೂ ದ ಟ್ಯಾಲಿ ಮಾರ್ಕ್ಸ್, ದ ಸೇಮ್ ಟ್ಯಾಲಿ ಮಾರ್ಕ್ಸ್ ವಿಲ್ ಕಮ್ ಫಾರ್ ಎಕ್ಸ್ಕ್ಲೂಸಿವ್ ಆಲ್ಸೋ. ಓನ್ಲಿ ಇಫ್ ಇಟ್ ಈಸ್ ಅ ಫ್ರ್ಯಾಕ್ಷನ್ ಇದ್ದಾಗ ಇಲ್ಲೇನಾಗುತ್ತೆ 10 to 14 13.99 ತನಕನೂ ಈ ಕ್ಲಾಸ್ ಇಂಟರ್ವಲ್ಗೆ ಬರುತ್ತೆ, 14 ಇಲ್ಲಿ ಹೊರಟೋಗುತ್ತೆ. ಇಲ್ಲಿ 17.99 ತನಕ ಇಲ್ಲಿಗೆ ಬರುತ್ತೆ, 18 ಇಲ್ಲಿ ಹೊರಟೋಗುತ್ತೆ. ಸೊ ಫ್ರ್ಯಾಕ್ಷನ್ ಬಂದಾಗ ಸ್ವಲ್ಪ ಚೇಂಜ್ ಆಗುತ್ತೆ ಇನ್ಕ್ಲೂಸಿವ್ ಎಕ್ಸ್ಕ್ಲೂಸಿವ್ ಅಲ್ಲಿ, ಹೊರತು ಈ ಥರ ನಂಬರ್ಸ್ ಹೋಲ್ ನಂಬರ್ಸ್ ಇದ್ದಾಗ ಚೇಂಜ್ ಆಗಲ್ಲ. ದ ಸೇಮ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ವಿಲ್ ಹೋಲ್ಡ್ಸ್ ಗುಡ್ ಫಾರ್ ಎಕ್ಸ್ಕ್ಲೂಸಿವ್ ಆಲ್ಸೋ. ಸೊ ಇನ್ಕ್ಲೂಸಿವ್ ಬಂದಾಗ ಈ ಥರ ಮಾಡಬೇಕು, ವೇರ್ ಓನ್ಲಿ 4 numbers will be there, ಅಪ್ಪರ್ ಲಿಮಿಟು ನೆಕ್ಸ್ಟ್ ಲೋವರ್ ಲಿಮಿಟ್ ಆಗಲ್ಲ. ವೇರಾಸ್ ಇನ್ ಎಕ್ಸ್ಕ್ಲೂಸಿವ್ ಅಪ್ಪರ್ ಲಿಮಿಟ್ ಆಫ್ ದ ಒನ್ ಕ್ಲಾಸ್ ಇಂಟರ್ವಲ್ ನೆಕ್ಸ್ಟ್ ಕ್ಲಾಸ್ ಇಂಟರ್ವಲ್ದು ಲೋವರ್ ಲಿಮಿಟ್ ಆಗುತ್ತೆ. ನೋಡಿ 14 ಅಪ್ಪರ್ ಲಿಮಿಟ್ ಇದೆ, ಇದು ಲೋವರ್ ಲಿಮಿಟ್ ಆಗೋಯ್ತು. 14 to 18 ಇದು ಅಪ್ಪರ್ ಲಿಮಿಟ್ 18 ಆಗಿದೆ, ಅದು ನೆಕ್ಸ್ಟ್ ಕ್ಲಾಸ್ ಇಂಟರ್ವಲ್ಲಿ ಲೋವರ್ ಲಿಮಿಟ್ ಆಗೋಯ್ತು. ಸೊ ಇನ್ ದ ಸೇಮ್ ವೇ ಇಟ್ ವಿಲ್ ಕಮ್ ಅಪ್ ಟು 38 to 42 numbers ಕ್ಲಾಸ್ ಇಂಟರ್ವಲ್ಸ್. ಸೇಮ್ ಟ್ಯಾಲಿ ಮಾರ್ಕ್ಸ್ ಮಾಡ್ತೀವಿ, ಸೇಮ್ ಡಿಟ್ಟೋ, ಹಾಗೆ ಏನು ಚೇಂಜಸ್ ಇರಲ್ಲ, ಆ್ಯಂಡ್ ಸೇಮ್ ಫ್ರೀಕ್ವೆನ್ಸಿ ವಿಲ್ ಬಿ ಡೂಯಿಂಗ್ ಟೋಟಲ್ ಆಫ್ 40. Hope you understood about the inclusive and exclusive class intervals. ನಾನು ಇದೇ ಪ್ರಾಬ್ಲಮ್ನ ನಾನು ತೋರಿಸಿದ್ದೆ. ಇನ್ಕ್ಲೂಸಿವಲಿ 10 to 19, 20 to 29 ಬರುತ್ತೆ. ಇದನ್ನು ಕನ್ವರ್ಟ್ ಮಾಡೋದು ಹೆಂಗೆ? ವಿ ಕ್ಯಾನ್ ಕನ್ವರ್ಟ್ ಇಟ್ ಬೈ ಅಪ್ಪರ್ ಲಿಮಿಟ್ ಮತ್ತು ಲೋವರ್ ಲಿಮಿಟ್. ಈ ಪರ್ಟಿಕ್ಯುಲರ್ ಕ್ಲಾಸ್ ಇಂಟರ್ವಲ್ದು ಏನು ಮಾಡ್ತೀವಿ, ಅಪ್ಪರ್ ಲಿಮಿಟ್, ನೆಕ್ಸ್ಟ್ ಕ್ಲಾಸ್ ಇಂಟರ್ವಲ್ದು ಲೋವರ್ ಲಿಮಿಟ್ ತಗೊಂಡು ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಮಾಡ್ತೀವಿ. ಇಲ್ಲಿ ಮಾಡಿದ್ವಿ ನೋಡಿ, 20 minus 19 divided by 1/2 is 0.5. 0.5ನ ಈ ಲೋವರ್ ಲಿಮಿಟಿಂದ ಮೈನಸ್ ಮಾಡ್ತೀವಿ, ಅಪ್ಪರ್ ಲಿಮಿಟಲ್ಲಿ ಆ್ಯಡ್ ಮಾಡ್ತೀವಿ. ಸಿ 10 minus 0.5 9.5, ಇದು 19 plus 0.5 is 19.5. ಅವಾಗೇನಾಗುತ್ತೆ, ಇಲ್ಲಿ 20ದು ಮೈನಸ್ ಮಾಡಿದಾಗ 19.5. ಸಿ ಸೇಮ್, ದೀಸ್ ಟು ಆರ್ ಈಕ್ವಲ್, ದೀಸ್ ಟು ಆರ್ ಈಕ್ವಲ್. ಸಿ ದೀಸ್ ಟು ಆರ್ ಈಕ್ವಲ್ ಅಲ್ಲ. This is a exclusive way method of class interval. We can convert from inclusive to exclusive. Exclusive ಮಾಡಿದಾಗ ನಮಗೆ ಈಸಿ ಆಗುತ್ತೆ. ಸೊ ಇದೇ ಥರ ನಾವು ಎಲ್ಲ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ನ ನಾವು ಚೇಂಜ್ ಮಾಡ್ಕೋ ಬೈ ಯೂಸಿಂಗ್ ದೀಸ್ ಟ್ಯಾಲಿಬರ್ಸ್. ಕ್ಲಾಸ್ ಇಂಟರ್ವಲ್ ಇದು ಇನ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್, ಇದನ್ನು ನಾವು ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ ಮಾಡಿಕೊಂಡು ಟ್ಯಾಲಿ ಬಾರ್ ಹಾಕೊಂಡು ಫ್ರೀಕ್ವೆನ್ಸಿನ ಕ್ಯಾಲ್ಕುಲೇಟ್ ಮಾಡ್ಬೋದು. ಹೋಪ್ ಯು ಅಂಡರ್ಸ್ಟುಡ್. ಇದು ವಿಡಿಯೋ ಇನ್ನೂ ಹಳೇದು ಮಾಡಿದ್ದೀನಲ್ಲ, ಅದನ್ನು ಕಳಿಸಿದ್ದೀನಲ್ಲ, ಜಸ್ಟ್ ಗೋ ಥ್ರೂ ದಟ್. ದರ್ ಆರ್ ಸೋ ಮೆನಿ ಪ್ರಾಬ್ಲಮ್ಸ್. ಪ್ಲೀಸ್ ಟೇಕ್ ಡೌನ್ ಇನ್ ದ ನೋಟ್ಸ್. ಥ್ಯಾಂಕ್ ಯು.